ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಹಾಶಿವರಾತ್ರಿ ವ್ರತ ಅಲ್ಲಿ ಮಾಡಾಕತ್ತಾನೆ. ಅದಕ್ಕ ಈಗ ಬಾಳ ಇದು ಎಲ್ಲರಿಗೂ ಉಪವಾಸ ಇದ್ದವ್ರಿಗೆ ಆಗ್ಲಿ ದೇವ್ರ ಪ್ರಸಾದಕ್ಕಾಗ್ಲಿ ಬಾಳ ಅಂದ್ರ ಬಾಳ ಬೆಸ್ಟ್ ಇದು. ಅದಕ್ಕ ಇದನ್ನ ಮಾಡಿ ತೋರ್ಸಾಕತ್ತೇನ್ರಿ. ಇದಕ್ಕ ನಾನು ಸಾಬುದಾನಿ ಅಂತ ಒಂದ್ ಸ್ವಲ್ಪ ಎಲ್ಲಾನು ಐಟಮ್ಸ್ ಯಾಕೆ ಮಾಡೇನಿ ಅಂದ್ರ ಸಾಬುದಾನಿ ತಿಂತಾರಲ್ರಿ ಇವ್ರ ಇದ್ರೊಳಗ ಉಪವಾಸ ಇದ್ದವ್ರು ಅದಕ್ಕಂತ ಹೇಳಿ ಮಾಡೈತ್ರಿ. ಈಗ ಅದ್ರ ಒಂದ್ ಸ್ವಲ್ಪ ಐಟಮ್ಸು ಮಾಡೇನಿ ನಾನು, ವಡೆ ಗಿಡೆ ಎಲ್ಲಾ. ಆದ್ರ ಈಗ ಇವನ್ನ ಎಲ್ಲಾನು ನಾನು ತೋರಿಸಿ ನಿಮ್ಗೆ ಎಡಿ ಮಾಡಿ ತೋರ್ಸಕತ್ತನ್ರಿ ಇದನ್ನ ಹೆಂಗ್ ಮಾಡೋದ್ ಅಂತ ಹೇಳಿ. ಇದ್ರದ ಹೆಂಗ ಆ ಎಲ್ಲಾ ಐಟಮ್ಸ್ನು ನಾನು ಈಗ ಮತ್ತೆ ಫ್ರೂಟ್ಸ್ ಇರ್ತಾವಲ್ರಿ ಅವನು ತಗೊಂಡ ನಾನು ಎಲ್ಲಾ ಫ್ರೂಟ್ಸ್ ಅನ್ನು ತಂದ ಅವನ್ನ ಎರಡು ತಾಲಿನೂ ತೋರ್ಸಾಕತ್ತಾನ ನಿಮಗ, ನಿಮ್ ಜೊತೆ ಶೇರ್ ಮಾಡ್ಕೊಳಕ್ತಾನೆ ಹೆಂಗ್ ಮಾಡೇನ ಅಂತ ಹೇಳಿ. ಈಗ ನೋಡ್ರಿ ಇದನ್ನ ಎಲ್ಲಾನು ಫ್ರೂಟ್ಸ್ ಎಲ್ಲಾ ತಂದದ್ದನ್ನ ದೇವ್ರ ಪ್ರಸಾದಕ್ಕತ್ತ ಇಟ್ಟತಿ. ಈಗ ನಾನು ಗೆಣಸ್ ತಗೊಂಡನ್ರಿ, ಮತ್ತ ಆಲೂ ತಗೊಂಡನಿ. ಇವೆಲ್ಲಾನು ಚಂದಂಗ ಒಂದ್ ಬುಟ್ಟಿ ಒಳಗ್ ಹಾಕಿ ತೊಳ್ಯಾಕತನ್ರಿ ಇದನ್ನ ನೀರ್ ತಗೊಂಡ. ಯಾಕಂದ್ರ ಅದು ಮಣ್ಣಿನಲ್ಲಿ ಬೆಳೆದಿರ್ತೈತಲ್ರಿ, ಅದಕ್ಕ ಮಣ್ಣಿನ ಅಂಶ ಇರ್ತೈತಿ ಅದ್ರೊಳಗ್ ಗೆಣಸಿನೊಳಗ ಅಂತ ಹೇಳಿ ಅವನ್ನ ಚಂದಂಗ ಫಸ್ಟ್ ತೊಳ್ಕೊಳಾಕತನ್ರಿ. ಕ್ಲೀನ್ ಆಗಿ ತೊಳ್ಕೊಂಡ್ ಆದಿಂದ ಅವೆಲ್ಲಾ ಹೋದಿನ ಮಣ್ಣದು ಇನ್ನೊಂದ್ ಪಾತ್ರೆ ಕುಕ್ಕರ್ನ ಹಾಕಿ ಅವನ್ನ ಕುದಿಸ್ಕೋಬೇಕ್ರಿ. ಅದಕ್ಕ ನಾನ್ ನೋಡ್ರಿ ಇವನ್ನೆಲ್ಲಾ ಕ್ಲೀನಂಗ, ಯಾಕಂದ್ರ ಮಣ್ಣ ಇರ್ತೈತಲ್ರಿ ಅದಕ್ಕ ನಾನ್ ಕ್ಲೀನ್ ಮಾಡ್ಕೊಳಾಕತ್ತೇನೆ. ಅವ್ನ ಹಿಂಗೆಲ್ಲಾ ಕ್ಲೀನ್ ಮಾಡ್ಕೊಂಡ ಒಂದ್ ಕುಕ್ಕರ್ನ ಹಾಕಿ ಅವನ್ನ ಬಾಳ ಕುದಿಸ್ಬಾರ್ದ್ರಿ. ಎರಡು ವಿಸಲ ಅಥವಾ 3 ವಿಸಲ ಆದ್ರ ಸಾಕು. ಅಷ್ಟಕ್ಕನ ಅವು ಬೆಂದ್ಬಿಟ್ಟಿರ್ತಾವ. ಅಷ್ಟ ಕುದ್ರ ಸಾಕ್ರಿ. ಈಗ ನೋಡ್ರಿ ಅವನ್ನೆಲ್ಲಾನು ನಾನು ತೊಳ್ಕೊಂಡ ಒಂದ್ ಕುಕ್ಕರ್ನ ಹಾಕಿ ಬೇಯಿಸ್ಕೊಳಕತ್ತೇನ್ರಿ ಅವ್ನ. ಇದೆಲ್ಲಾನು ಕ್ಲೀನಾಗಿ ತೊಳ್ಕೊಂಡು. ಇವು ಗೆಣಸಲ್ರಿ ಅದಕ್ಕ ಇವು ಚಂದಂಗ್ ತೊಳೆದ್ರನ ಮಣ್ಣೆಲ್ಲ ಹೋಗುತ್ರಿ ಅದ. ಈಗ ನೀರ್ ಹಾಕೊಂಡ ಅದಕ್ಕೆ ಎಷ್ಟ್ ಬೇಕಷ್ಟ್ ನೀರ್ ಹಾಕೊಂಡ ಈಗ ಬೇಯಿಸ್ಕೊತನ್ರಿ ನಾ ಕುಕ್ಕರ್ನಾಗ. ನೋಡ್ರಿ ಈಗ ಇಷ್ಟ ಹಾಕೊಂಡನಿ ಅದೆಲ್ಲ ಮುನ್ಗು ಅಷ್ಟ ನೀರ್ ಹಾಕೋಬೇಕ್ರಿ. ಹಾಕೊಂಡ ಒಂದ್ 3 ವಿಸಲ್ ಆದ್ರ ಸಾಕ್ರಿ. ಈಗ ನೋಡ್ರಿ ಎಲ್ಲಾ ಕುದ್ದಾಗ್ಯಾವು, ಸಿಪ್ಪೆನು ಸುಲುದಾಗೈತಿ. ನಾನು ಇದನ್ನ ಇದ್ರಾಗ ತುರಿಯೋ ಮನಿಯೊಳಗ ತುರ್ಕೊಳಾಗತ್ತನ್ರಿ. ಇದನ್ನ ಒಂದ್ ಪಾಯಸಾರ ಮಾಡ್ಬೇಕಾಗತ್ರಿ. ನೋಡ್ರಿ ಪ್ರಸಾದಕ್ಕಂತ ಹೇಳಿ ಈ ತರ ಎಲ್ಲಾನು ಅದನ್ನ ಸಣ್ಣಗ್ ಮಾಡ್ಕೊಂಡ ಪಾಯಸಕ್ ಹಾಕೋಬೇಕ್ರಿ. ಈಗ ಇನ್ನೊಂದ್ ತಗೊಂಡ ನಾನು ಎರಡರದ್ ಮಾಡಾಕತ್ತೇನಿ. ಇದೊಂದ್ 4 ಮಂದಿನೂ ತಿನ್ಬೋದು ಅಷ್ಟ ಇರ್ತೈತಿ. ಎರಡಕ್ಕನ ಅಷ್ಟ ಆಗತ್ರಿ ಇದು. ಯಾಕಂದ್ರ ಹಾಲ್ ಹಾಕಿ ಇದನ್ ಪಾಯಸ ಮಾಡ್ತೀವಲ್ರಿ, ಜಾಸ್ತಿನ ಆಗತ್ತಿದು. ನೋಡ್ರಿ ಈಗ ಇಷ್ಟೆಲ್ಲಾ ತಗೊಂಡನಲ್ರಿ. ಒಂದ ಪಾತ್ರೆಗೆ ತುಪ್ಪ ಹಾಕೊಂಡ ನಾ ಡ್ರೈ ಫ್ರೂಟ್ಸ್ ಅನ್ನ ಎಲ್ಲಾ ಹುರ್ಕೋತನ್ರಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲಾ ಹಾಕೊಂಡ ಇದ್ರೊಳಗ ನೋಡ್ರಿ ಇದ್ರಾಗ ತುಪ್ಪದಾಗ ಇದನ್ನ ಹುರ್ಕೊಂಡ್ಬಿಡ್ಬೇಕ್ರಿ ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನ. ನೀವು ಯಾವರ ಡ್ರೈ ಫ್ರೂಟ್ಸ್ ಎಲ್ಲಾನು ಇದ್ರೊಳಗ್ ಹಾಕಿ ಫಸ್ಟ್ ಹುರ್ಕೊಂಡನ ನೀವು ಇದನ್ನ ಗೆಣಸಿಂದು ಇದನ್ನ ಪಾಯಸ ಮಾಡ್ಬೇಕಾಗ್ತತಿ. ಈಗ ನೋಡ್ರಿ ಇವನ್ನೆಲ್ಲಾ ಹುರಿದ ಒಂದ್ ಪ್ಲೇಟಿಗೆ ನಾ ತಕೊಂಡ್ಬಿಡ್ತೇನ್ರಿ. ಈಗ ಅದ ಪ್ಯಾನಿಗೆನ ಈಗ ಗೆಣಸ್ ಹಾಕೋಬೇಕ್ರಿ. ಗೆಣಸು ಮತ್ ಹಾಲು ಎರಡನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕ ಹಂಗ. ನೋಡ್ರಿ ಇದು ಕುದಿಬೇಕು ಒಂದ್ ಸ್ವಲ್ಪ ರೀ ಹಾಲ್ನಾಗನ. ಅದು ಗೆಣಸು ಕುದಿತಂದ್ರ ಅದಕ್ಕೊಂದು ಟೇಸ್ಟ್ ಬರ್ತತಿ. ಈಗ ನಾನು ಗಸಗಸೆ ಹಾಕೊಳಕ್ತೇನ್ರಿ. ಗಸಗಸೆ ಹಾಕೊಂಡ ಅದನ್ನು ಕುದಿಬೇಕ್ರಿ. ಎಲ್ಲವೂ ಇದ್ರೊಳಗ ಕುದಿತಂದ್ರ ಟೇಸ್ಟ್ ಬರ್ತತಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲಾ ಹಾಕಿ ಇದ್ ನೋಡ್ರಿ ಇದನ್ನು ಮಿಕ್ಸ್ ಮಾಡಿ ಒಂದ್ 10 ಮಿನಿಟ್ ಇದನ್ನ ಪಾಯಸ ಕುದಿಸ್ಕೊಳ್ಬೇಕ್ರಿ. ಇದನ್ನ ಕುದಿಸ್ಕೊಂಡ ಸಕ್ರಿ ಹಾಕಿ ನಮ್ಗೆ ಎಷ್ಟ್ ಬೇಕಷ್ಟನ ಸಕ್ರಿ ಹಾಕೊಂಡ ಅದ್ ಪಾಯಸ ರೆಡಿ ರೀ. ನೋಡ್ರಿ ಈಗ ಎಲ್ಲಾನು ಕುದ್ದೈತದು ಪಾಯಸ ಚಂದಂಗ. ಅದೆಲ್ಲಾನು ಕುದಿತಂದ್ರ ಅದು ಪಾಯಸ ಪೂರ್ತಿ ರೆಡಿ ಆಗಿರ್ತೈತಿ. ಈಗ ರೆಡಿ ಆಗೈತಿ. ನಾ ಇದಕ್ ಸರ್ವ್ ಮಾಡಾಕ್ತೇನ್ರಿ. ಪಾಯಸದಾಗಿ ಆದ ತಕ್ಷಣ ಇದಕ್ಕ ನಾನು ಸಾಬುದಾನಿದು ಒಂದ್ ಕೀರ್ ಮಾಡ್ಕೋತೇನ್ರಿ ವ್ರತಕ್ಕಂತ ಹೇಳಿ. ನೋಡ್ರಿ ಇದನ್ನ ಸಾಬುದಾನಿ ಇದಕ್ಕ ಹಾಲಿಗೆ ಒಂದಿಷ್ಟ್ ನೆನ್ಯಾಕ್ ಇಟ್ಟಿದ್ದ ಸಾಬುದಾನಿ ಅದಾವ್ರಿ. ಒಂದ್ 7-8 ತಾಸು ನೆನ್ಯಾಕ್ ಇಟ್ಟನಿ. ಅದನ್ನ ಸಾಬುದಾನಿ ಹಾಕೊಂಡನ್ರಿ ಇದ ಹಾಲ್ನ್ಯಾಗ. ಅದು ಚಂದಂಗ ಕುದಿಬೇಕ್ರಿ. ಇದನ್ನು ಒಂದ್ 10-15 ನಿಮಿಷ ಕುದಿಬೇಕ್ರಿ ಸಾಬುದಾನಿ. ಯಾಕಂದ್ರ ಅದಕ್ಕ ಕಲರ್ ಬರ್ಬೇಕು. ಸಾಬುದಾನಿ ಕುದ್ದಿದ್ ಕಲರ್ ಬತ್ತಂದ್ರ ನೋಡ್ರಿ ಈಗ ಒಂದ್ 10-15 ನಿಮಿಷ ಕುದ್ದೈತಿದು. ಹಾಲೆಲ್ಲ ಹೋಗಿದ್ರ ಮತ್ತೊಂದ್ ಸ್ವಲ್ಪ ಹಾಲ್ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದೆಲ್ಲಾ ಚಂದಂಗ ಕುದ್ದಾಗೈತಿ. ಈಗ ಸಾಬುದಾನಿ ಕೀರ ಮಸ್ತಂಗ್ ಕುದ್ದೈತ್ರಿ. ಈಗ ಇದನ್ ನೋಡ್ರಿ ಎಷ್ಟ್ ಚಂದ ಕುದ್ದೈತಿ. ಇದಕ್ಕ ಹಾಲ್ ಕಡಿಮೆ ಬಿದ್ರ ಮತ್ತೊಂದ್ ಸ್ವಲ್ಪ ಈಗ ಹಾಲ್ ಹಾಕೋಬೇಕ್ರಿ ಅದಕ್ಕ. ನೋಡ್ರಿ ಎಷ್ಟು ಕುದ್ದೈತಿದ. ಕುದ್ದಾಗೈತಲ್ರಿ. ಇದು ಗಟ್ಟಿ ಆಗೈತಿ ಸ್ವಲ್ಪ. ಅದಕ್ಕ ಒಂದ್ ಸ್ವಲ್ಪ ಹಾಲ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಲ್ ಹಾಕೊಂಡ ಮತ್ತೊಂದ್ ಸ್ವಲ್ಪ ಅದನ್ನ ತಿರ್ಗಿಸ್ಬೇಕ್ರಿ. ಈಗ ಹಾಲ್ ಹಾಕಿ ಅದನ್ನ ತಿರ್ಗಿಸಿಂದ ಇದಕ್ಕೂ ಎಲ್ಲಾ ಡ್ರೈ ಫ್ರೂಟ್ಸ್ ಅದು ಎಲ್ಲಾ ಹಾಕೋಬೇಕಾಕತಿ. ಈಗ ತುಪ್ಪ ಹಾಕೊಂಡ ಗಸಗಸೆಯನ್ನ ಹಾಕೋತನ್ರಿ. ಆ ಗಸಗಸಿ ಕುದ್ದಾಗಿಂದ ನಾನು ಮತ್ತೆ ಇದಕ್ಕ ಡ್ರೈ ಫ್ರೂಟ್ಸ್ ಹಾಕೋಬೇಕಾಗ್ತತಿ. ನೋಡ್ರಿ ಇದೆಲ್ಲಾ ಕುದ್ದೈತಲ್ರಿ. ಹಾಲ್ನ್ಯಾಗನ ಇದಷ್ಟು ಕುದಿತಂದ್ರ ಈಗ ನೋಡ್ರಿ ಇದನ್ನ
ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳಕ್ತೇನ್ರಿ. ಇದನ್ನು ಕುದ್ದ ಎಲ್ಲಾನು ಒಂದ್ 10-15 ನಿಮಿಷ ಅದು ಕುದ್ದಿಬೇಕು ನೋಡ್ರಿ. ಸಾಬುದಾನಿ ಎಲ್ಲ ಕಲರ್ ಬರ್ಬೇಕದ. ಈಗ ಸಾಬುದಾನಿ ಪಾಯಸ ಎಲ್ಲ ರೆಡಿ ಆತ್ರಿ. ಈಗ ನಾ ಏನ್ ಮಾಡಾಕ್ತೇನೆ ಅಂದ್ರೆ ಶೇಂಗಾ ಎಲ್ಲ ಸಿಪ್ಪೆ ತೆಗದ ಇಟ್ಕೊಂಡನ್ರಿ ಅವನ್ನೆಲ್ಲ. ಹಿಂಗೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡನಿ. ಇವನ್ನ ಏನ್ ಮಾಡಾಕ್ತಾನೆ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಬೇಕ್ರಿ ಇವನು ಉಂಡಿಗೆ ಅಂತ ಹೇಳಿ, ಶೇಂಗಾ ಉಂಡಿಗೆ. ಈಗ ನೋಡ್ರಿ ಇದನ್ನ ಗ್ರೈಂಡ್ ಮಾಡ್ತೀನಿ ನಾನು. ಇದನ್ನ ಒಂದ್ ಸ್ವಲ್ಪ ತಕ್ಕೊಂಡ್ ಇಟ್ಕೋತೀನ್ರಿ. ಸ್ವಲ್ಪ ತಕ್ಕೊಂಡ ಇದಕ್ಕ ಉಂಡಿಗೆ ಬೆಲ್ಲ ಹಾಕೋತೀನಿ. ಈಗ ಬೆಲ್ಲ ಹಾಕೊಳಕ್ತಾನೆ ನೋಡ್ರಿ ಮಿಕ್ಸಿ ಜಾರ್ನಾಗ. ಅದ ಪೌಡರ್ ಆಗಿರ್ತೈತಲ್ರಿ ಅದು. ಈಗ ನೋಡ್ರಿ ಇದು ಪೂರ್ತಿಯಾಗಿ ಶೇಂಗಾದ ಉಂಡಿಗೆ ರೆಡಿ ಆತ್ರಿ ಇದು. ಇದನ್ನ ಏನ್ ಮಾಡ್ಬೇಕಂದ್ರ ಮಿಕ್ಸಿ ಜಾರಿಂದ ಒಂದ್ ಪ್ಲೇಟ್ ಅಲ್ಲಿ ಹಾಕೊಂಡ ಒಂದಿಷ್ಟ ಶೇಂಗಾ ಉಂಡಿ ಪೂಜೆಗೆ ಅಂತ ಹೇಳಿ ಮಾಡ್ಕೊಳಕ್ತಾನ್ರಿ. ಈಗ ಶೇಂಗಾದ ಉಂಡಿ ಕಟ್ಟಾಕದು ಮಸ್ತ್ ಆಗೈತ್ರಿ. ಯಾಕಂದ್ರೆ ಬೆಲ್ಲೆಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಮೆತ್ತಗ ಆಗ್ಬಿಡ್ತದ. ಈಗ ಶೇಂಗಾ ಉಂಡಿ ಕಟ್ಟಾಕಾಗತ್ರಿ ನೋಡ್ರಿ. ಇದು ಶೇಂಗಾ ಉಂಡಿನೂ ಕಟ್ಟಾಕ್ತಾನೆ. ಇವೆಲ್ಲಾನು ದೇವರ ಪ್ರಸಾದಕ್ಕ ಬಾಳ ಬೆಸ್ಟ್ ಅತ್ರಿ ಇವು. ಅದಕ್ಕನ ಇವನ್ನೆಲ್ಲಾ ಇದ ಐಟಮ್ಸ್ ಮಾಡ್ತಾರ್ರಿ. ಮತ್ ಬೇರೆ ಏನು ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಸಾಬುದಾನಿ ಯಂತ್ರ, ಶೇಂಗಾದಿಂತ್ರ ಇವನ್ನೆಲ್ಲಾ ಮಾಡ್ಕೋಬೋದ್ರಿ. ಈಗ ನೋಡ್ರಿ ಸಾಬುದಾನಿ ತಗೊಂಡನ್ರಿ ನಾನು. ಸಾಬುದಾನಿಯನ್ನ ಎಲ್ಲಾ ನೆನದಾಗೈತಿ. ಈಗ ಬಾಳ ಚಂದ ನೆಂದವ್ರಿ ಅವು. ಇದಕ್ಕ ನಾನು ಒಂದ್ ಒಗ್ಗರಣೆ ಮಾಡ್ಕೋತೀನಿ. ಯಾಕಂದ್ರ ಸಾಬುದಾನಿ ಕಿಚಡಿ ಮಾಡ್ಕೊಳಾಕ್ತೇನ್ರಿ. ಅದನ್ನು ಒಂದ್ ಸ್ವಲ್ಪ ಪೂಜಾಕ್ ಅಂತ ಹೇಳಿ ಮಾಡ್ಕೊಳಾಕ್ತತಿ. ಈಗ ಇದಕ್ಕೇನು ಹಾಕ್ಬಾರ್ದ್ರಿ ಬೇರೆ. ಅದಕ್ಕ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಶೇಂಗಾ, ಅರಿಶಿನ, ಉಪ್ಪು ಇಷ್ಟ ಹಾಕಿ ಇದನ್ನ ಕಿಚಡಿ ಮಾಡ್ಕೋಬೇಕ್ರಿ. ಯಾಕಂದ್ರ ಉಪವಾಸ ಇರೋದ್ರಿಂತ್ರ ಬೇರೆ ಏನೋ ಹಾಕಂಗಿಲ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತೇನ್ರಿ. ಈಗ ನೋಡ್ರಿ ಇದು ಕಿಚಡಿ ರೆಡಿ ಆತ್. ಸಾಬುದಾನಿ ಕಿಚಡಿ ಪೂಜೆಗೆ ಅಂತ ಹೇಳಿ ಇನ್ನ ಒಂದ್ 5 ನಿಮಿಷ ಮುಚ್ಚಿಟ್ಟ ಬೇಯಿಸಿದ್ರ ಬಾಳ್ ಬೆಸ್ಟ್ ಆಗತ್ರಿ ಇದು. ಯಾಕಂದ್ರ ಅವು ಸಾಬುದಾನಿ ಸ್ವಲ್ಪ ಸ್ಟೀಮ್ನಾಗನ ಇದು ಮೆತ್ತಗ ಆಗ್ಬೇಕ್ರಿ ಅವು. ಅಂದ್ರ ಅದು ಟೇಸ್ಟ್ ಬರ್ತತಿ. ಈಗ ನೋಡ್ರಿ ಒಂದ್ 5 ನಿಮಿಷ ಮುಚ್ಚಿಟ್ಟ ಆ ಸಾಬುದಾನಿಯನ್ನ ತೆಗೆದು ಬಿಡ್ಬೇಕ್ರಿ. ಈಗ ಅದಾಗಿಂದ ನಾನು ಅದ ಸಾಬುದಾನಿ ಇನ್ನೊಂದ್ ಸ್ವಲ್ಪ ಹಾಕೊಂಡ ಒಂದಿಷ್ಟ ಹಾಲು ಹಾಕೊಂಡ ಇದನ್ನ ಒಡೆಗೆ ಕಲಿಸ್ಕೊಳಾಕ್ತೇನ್ರಿ. ಸಾಬುದಾನಿ ಕಲಿಸ್ಕೊಳಾಕ್ತೇನೆ. ಈಗ ನೋಡ್ರಿ ಇದನ್ನ ಹಾಲು ಹಾಕೊಂಡ ಇನ್ನ ಸಾಬುದಾನಿ ಎಲ್ಲಾ ಮೆತ್ತಗ ಮಾಡ್ಕೊಂಡ ಇದಕ್ಕ ಸ್ವಲ್ಪ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕೋಬೇಕಾಕತ್ರಿ. ಈಗ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ನಿಮ್ಗೆ ಇದ್ರಾಗೂ ಉಪ್ಪು ಇರ್ತತಲ್ರಿ ಹಸಿ ಮೆಣಸಿಕಾಯಾಗ. ನಿಮ್ಗೆ ಬೇಕಾದ್ರ ಸ್ವಲ್ಪ ಉಪ್ಪು ಹಾಕೋರಿ. ಇಷ್ಟ ಹಾಕೊಂಡ ಅದನ್ನ ಒಡೆಗೆ ಹಿಟ್ಟ ಕಲಿಸ್ಕೋಬೇಕು. ಒಡೆಗೆ ಸಾಬುದಾನಿ ಕಲಿಸ್ಕೋಬೇಕ್ರಿ. ಸಾಬುದಾನಿ ಮತ್ತ ಇದು ಏನದ ಹಾಲು ಎರಡನ್ನು ಕಲಿಸಿ ಈಗ ನೋಡ್ರಿ ಇದಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳಕ್ತೇನೆ. ಉಪ್ಪು ಮತ್ತ ಹಸಿಮೆಣಸಿನ್ಕಾಯಿ ಸರಿಯಾಗಿ ಹಾಕೊಳದ್ರಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇವನ್ನ ಒಡೆ ತಟ್ಕೋಬೇಕ್ರಿ. ಈಗ ನೋಡ್ರಿ ಎಣ್ಣೆ ಹಚ್ಕೊಂಡ ಒಡೆ ಹಿಂಗ್ ಮಾಡ್ಕೊಳಕ್ತೇನೆ. ಒಡೆ ಹಿಂಗನು ಮಾಡ್ಬೋದ್ರಿ, ಹಂಗನು ಮಾಡ್ಬೋದು. ಒಡೆಯನ್ನ ತಟ್ಕೊಂಡ ಹಿಂಗ್ ಇಟ್ಕೊಳಕ್ತೇನ್ರಿ. ಇವೆಲ್ಲಾನು ಒಡೆ ತಟ್ಟಿ ಇಟ್ಕೊಂಡ ಆಮೇಲೆ ಇವನ್ನ ಕರಿಬೇಕ್ರಿ. ನೋಡ್ರಿ ಹಿಂಗ ಇಷ್ಟಷ್ಟ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ. ಕೈಗೆ ಎಣ್ಣೆ ಹಚ್ಕೊಂಡ ಇದೇ ತರನ ಹಿಂಗ ಒಂದ್ ಸ್ವಲ್ಪ ಒಡೆ ಮಾಡ್ಕೊಂಡ ಇಟ್ಕೋಬೇಕ್ರಿ ಅವ್ನು. ನೋಡ್ರಿ ಎಷ್ಟು ಮಸ್ತ್ ಬರ್ತಾವ ಇದನ್ನು ಉಪವಾಸ ಇದ್ದವ್ರಿಗೆ ಬಾಳ್ ಮಸ್ತ್ ಅಂತ ಹೇಳಿ ಅದಕ್ಕ ಮಾಡ್ತಾರ್ರಿ. ಪೂಜೆಗೆ ಅಂತ ಹೇಳಿನು ಮಾಡ್ತಾರ ನೋಡ್ರಿ. ಈಗ ಎಣ್ಣೆ ಹಾಕೊಂಡ ಇವನ್ನ ಒಡೆ ಕರ್ಕೋತನ್ರಿ. ಎಣ್ಣೆ ಕಾಯಿಲ್ರಿ, ಕಾಯ್ದಿಂದ ಈಗ ಎಣ್ಣೆ ಕಾದತಿ ಅದು. ಇದನ್ನ ಒಡೆ ಎಲ್ಲಾನ ನಾನು ಹಾಕೊಂಡ ಕರ್ಕೊಳಾಕತೇನ್ರಿ. ನೋಡ್ರಿ ಇವು ಸಣ್ಣಗ ಉರಿ ಇಟ್ಟ ಮೊದಲ್ ಕರಿಬೇಕ್ರಿ. ಆಮೇಲೆ ಒಂದ್ ಸ್ವಲ್ಪ ಮೀಡಿಯಂ ಒಳಗ ಮಾಡಾಕ್ ಬರ್ತೈತ್ರಿ. ಯಾಕಂದ್ರ ಅವು ಅಂಟ್ಕೋತಿರ್ತಾವು. ಸಾಬುದಾನಿ ಇಂತ್ರ ಮಾಡಿರ್ತೈತಲ್ರಿ, ನೋಡ್ಕೊಂಡ ಸರಿಯಾಗಿ ಕರ್ಕೋಬೇಕ್ರಿ ಅವ್ನು. ಈಗ ನೋಡ್ರಿ ಇವೆಲ್ಲಾನು ಸಾಬುದಾನಿ ಚಂದಂಗ ಒಡೆ ರೆಡಿ ಆಗಾಕ್ತಾವ್ರಿ. ಇವು ಎಲ್ಲಾ ಚಂದಂಗ ಸಣ್ಣ ಗುರಿ ಇಟ್ಟ ಕರ್ಕೊಳಾಕತೇನ್ರಿ ಇವನ್ನ. ಎಣ್ಣೆ ಕಾಯ್ದೈತಲ್ರಿ, ಎಣ್ಣೆ ಮಸ್ತಂಗ್ ಕಾಯ್ದೈತಿ. ಈಗ ಕರ್ಕೊಳಾಗತೈತಿಲ್ಲ. ಈಗ ನೋಡ್ರಿ ಒಡೆ ಸಾಬುದಾನಿ ಒಡೆ ಪೂಜಾಕ ರೆಡಿ ಆದ್ರಿ. ಹಿಂಗ್ ಮಸ್ತಾಗಿ ಬರ್ತಾವ್ರಿ ಇವು. ಇವನ್ನ ಇದೇ ತರಾನ ಮಾಡಿಟ್ಕೊಂಡ್ ಕರ್ಕೊಂಡ್ಬಿಡ್ಬೇಕ್ರಿ ಅವ್ನ. ಈಗ ನೋಡ್ರಿ ಮತ್ತ ಸಾಬುದಾನಿ ಅದಾವಲ್ರಿ ಇವನ್ ತಗೊಂಡ್ ಏನ್ ಮಾಡ್ತೀನಂದ್ರ ಇದ್ ಮಿಕ್ಸಿ ಜಾರಿಗೆ ಹಾಕೊಳಾಕತೇನ್ರಿ. ಮಿಕ್ಸಿ ಜಾರಿಗೆ ಸಾಬುದಾನಿ ಹಾಕೊಂಡ ಇವನ್ನ ಒಣ ಸಾಬುದಾನಿ ರೀ ಇವು. ಅದನ್ನ ಹಾಕೊಂಡ್ ಏನ್ ಮಾಡ್ಬೇಕಂದ್ರ ಪೌಡರ್ ಮಾಡ್ಕೋಬೇಕ್ರಿ. ಅದನ್ನ ಪೌಡರ್ ಮಾಡ್ಕೊಂಡ ಇದನ್ನ ಹಿಟ್ಟನ್ನ ಸಾನಿಸ್ಕೋಬೇಕ್ರಿ.
ಹಿಟ್ಟೆಲ್ಲ ಜರಡಿ ಹಿಡಿದ ಹಿಂಗ್ ಸಾನಿಸ್ಕೋಬೇಕ್ರಿ ಅದನ್ನ. ಪುಡಿ ಸಾಬುದಾನಿ ಸ್ವಲ್ಪ ಬೆಚ್ಚಗ ಮಾಡಿ ತಗೊಂಡಿದ್ದೋದವ್ರಿ. ಒಣ ಸಾಬುದಾನಿ ಎಲ್ಲ ಬೆಚ್ಚಗ್ ಮಾಡಿ ಇದೇ ತರ ಹಿಂಗ ಮಾಡ್ಕೋಬೇಕ್ರಿ ಅದನ್ನ. ಮನ್ಯಾಗ ಹಿಟ್ಟ ಮಿಕ್ಸಿ ಜಾರ್ನ್ಯಾಗ ಹಾಕಿದ್ರ ಅದು ಹಿಟ್ಟು ಬರ್ತತ್ರಿ ಅದಕ್ಕೆ ಸಾಬುದಾನಿದ. ಆ ಹಿಟ್ಟಿಗೆ ನಾನು ಒಂದ್ ಸ್ವಲ್ಪ ಆಲೂ ಐತಲ್ರಿ ಅದನ್ನ ತುರ್ದ ಹಾಕೊಳಕ್ತನ್ರಿ. ಈ ಹಿಟ್ಟಿಗೆನ ಹಾಕೋಬೇಕ್ರಿ ಅದ ಏನ್ ಒಣ ಹಿಟ್ಟಿರ್ತತಲ್ರಿ ಸಬ್ಬಕ್ಕಿದೆ ಸಾಬುದಾನಿದು, ಅದನ್ನ ಸಾಬುದಾನಿ ಹುರಿದ ಇದನ್ನ ಅದ್ರ ಸಾನಿಸಿ ಹಿಟ್ಟು ತಗೋಬೇಕ್ರಿ. ತಗೊಂಡ್ ಆದ್ಮೇಲೆ ಇದು ಆಲೂ ಇರ್ತತಲ್ರಿ ಅದನ್ನ ತಗೊಂಡ ಹಿಂಗ್ ಹೆಚ್ಕೋಬೇಕು. ಆಲೂ ಎಲ್ಲ ಹೆಚ್ಚಿ ಇದಕ್ ಹಾಕೊಳಕ್ತಾನ ನೋಡ್ರಿ. ಸಾವಕಾಶ ಇದನ್ನ ಹೆಚ್ಕೊಂಡ ಇದು ಸ್ವಲ್ಪ ಆಲೂ ಬರ್ತೈತಲ್ರಿ ಆಲೂ ಹಾಕಿ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗ. ಮಿಕ್ಸ್ ಮಾಡಿ ಉಪ್ಪು ಒಂದ್ ಸ್ವಲ್ಪ ಹಾಕೊಳಕ್ತಾನ್ರಿ. ಉಪ್ಪು ಹಾಕೊಂಡ ಆಲೂ ಮತ್ತ ಸಾಬುದಾನಿ ಪೌಡ್ರಿ ಆಲೂ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತೆ ಅದೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದನ್ನೊಂದ್ ಸ್ವಲ್ಪ ಹಾಕೋಬೇಕ್ರಿ. ಹಾಕೊಂಡ ನೀರ್ ಹಾಕೊಂಡ ಅದನ್ನ ಕಲಸ್ಬೇಕಾಗ್ತತ್ರಿ ಚಂದಂಗ. ಈಗ ನೋಡ್ರಿ ನೀರ್ ಹಾಕೊಂಡ ಅದನ್ನ ಎಷ್ಟ್ ಬೇಕ್ ಅಷ್ಟಷ್ಟ ನೀರ್ ಹಾಕೋಬೇಕ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ನಿಧಾನಕ್ಕ ಅದನ್ನ ಚಂದಂಗ್ ಕಲಿಸ್ಕೋಬೇಕ್ರಿ. ಇದನ್ನ ಹಿಟ್ಟ ಚಂದಂಗ್ ನಾದ್ಕೊಂಡ್ರ ಅದು ಸರಿಯಾಗಿ ಬರ್ತಾವ್ರಿ. ಇದ್ರ ಪೂರಿ ಮಾಡೋದೈತ್ರಿ ಅದಕ್ಕ ಸಾಬುದಾನಿದ ಪೂರಿ ಮಾಡಾಕ್ತತಿ. ಈಗ ನೋಡ್ರಿ ಹಿಂಗ್ ಬರ್ತೈತಿ ಅದ ಚಂದ. ಸಾಬುದಾನಿ ಹಿಟ್ರಿ ಹಿಟ್ಟನ ಅದನ್ನ ಹಿಟ್ಟ ಹಚ್ಕೊಳಾಕ್ತತಿ. ಸಾಬುದಾನಿ ಹಿಟ್ಟನ ಹಚ್ಕೊಂಡ ಈಗ ಪುರಿ ಮಾಡಾಕ್ತತ್ರಿ. ಈಗ ಇದೂನು ದೇವರ ಒಂದ್ ಪ್ರಸಾದಕ್ಕಂತ ಹೇಳಿ ಅಥವಾ ಉಪವಾಸ ಇದ್ದವ್ರು ತಿನ್ನಾಕಾತು ದೇವ್ರ ಪ್ರಸಾದಕ್ಕಾತು. ಈಗ ನೋಡ್ರಿ ಪುರಿ ಮಾಡ್ಕೊಳಾಕ್ತತಿ. ಈಗ ಪುರಿ ನೋಡ್ರಿ ಅದ ಹಿಟ್ಟಿನಿಂತ್ರ ಸಾಬುದಾನಿ ಹಿಟ್ಟಿನಿಂತ್ರ ಪುರಿ ರೆಡಿ ಆಗೇತ್ರಿ. ಇವನ ಚಂದಂಗ ಇವನು ಕರ್ಕೊಳಾಗತ್ತನ್ರಿ. ಈಗ ನೋಡ್ರಿ ಇದು ಸಾಬುದಾನಿ ಪುರಿನು ಪೂಜೆಗೆ ರೆಡಿ ಆದವ್ರಿ. ನೋಡ್ರಿ ಎಷ್ಟ್ ಚಂದ ಬರ್ತೈತಿ. ಹಿಂಗ ಸಾಬುದಾನಿ ಪುರಿ ಮಾಡಿ ಅವನು ಕರೆದು ಇಟ್ಕೋಬೇಕ್ರಿ. ಈಗ ಅದನ್ನ ದಪ್ಪಂಗ ಕರೆದ್ರ ಒಂದ್ ಸ್ವಲ್ಪ ದಪ್ಪಂಗ ಮಾಡಿದ್ರನ ಪುರಿ ಚೆನ್ನಾಗ್ ಬರ್ತೈತ್ರಿ. ಈಗ ನೋಡ್ರಿ ಇದನ್ನ ಸಾಬುದಾನಿ ಪುರಿನ ಸಣ್ಣಗಿಟ್ಟ ಕರಿಬೇಕು ಒಂದ್ ಸ್ವಲ್ಪ. ನೋಡ್ರಿ ಎಷ್ಟ್ ಚಂದ ಬರ್ತೈತಿ. ಇದ್ರೊಳಗ ಏನು ಹಾಕಿಲ್ರಿ, ಬರೀ ಒಂದ್ ಸ್ವಲ್ಪ ಪೇಸ್ಟ್ ಹಸಿಮೆಣಸಿಕಾಯಿ ಪೇಸ್ಟು ಉಪ್ಪು ಹಾಕೈತ್ರಿ ಅಷ್ಟ, ಕೊತ್ತಂಬರಿ ಸೊಪ್ಪು. ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಇದು. ಸಾಬುದಾನಿ ಪುರಿನೂ ರೆಡಿ ಆದ್ರಿ. ಈಗ ಈಗ ನಾನು ಆಲೂ ಮಾಡ್ತೀನ್ರಿ. ಆಲೂ ಪಲ್ಯ ಮಾಡ್ತೀನ್ರಿ. ಈಗ ಅದಕ್ಕಾದ್ರೂ ನಾ ಏನ್ ಹಾಕೊಳಕ್ತೇನೆ ಅಂದ್ರಿ ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕೊಳಕ್ತೇನ್ರಿ. ಅವನ್ನ ಇದನ್ನ ಹಾಕೊಂಡ ಆಲೂ ಹಾಕೊಳಕ್ತೇನೆ. ನೋಡ್ರಿ ಈಗ ಆಲೂವನ್ನ ಪಲ್ಯ ಮಾಡ್ಬೇಕಾಗೈತ್ರಿ. ಅದನ್ನ ಆಲೂ ಬಾಜಿ ಮಾಡಾಕ್ತಾನೆ. ಈಗ ಪೂರಿ ಜೋಡಿ ಬರ್ತತಲ್ರಿ ಅದಕ್ಕ ಮಾಡಾಕ್ತಾನೆ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಟೊಮೆಟೊ ಹಾಕೇನಿ. ಹಸಿ ಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕೊಂಡನ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳಕ್ತಾನೆ ಅದಕ್ಕೆ ಆಲೂ ಹಾಕೊಂಡ. ಆಮೇಲೆ ಒಂದ್ ಸ್ವಲ್ಪ ನೀರ್ನು ಹಾಕೊಳಕ್ತಾನೆ. ನೀರ್ ಹಾಕೊಂಡ ಅದನ್ನೆಲ್ಲ ಆಲೂ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಮಿಕ್ಸ್ ಮಾಡಿದ್ ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ರ ಮುಗೀತ್ರಿ ಅದ್ ಪಲ್ಯ. ನೋಡ್ರಿ ಆಲೂ ಬಾಜಿನ ಮುಗೀತು. ಈಗ ನೋಡ್ರಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡನಿ. ಆಮೇಲೆ ಸ್ವಲ್ಪ ನಾನು ಖಾರನೂ ಹಾಕೊಂಡ. ಈಗ ನೋಡ್ರಿ ಇದೆಲ್ಲಾನು ಇದನ್ನ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗ. ಈಗ ಆಲೂ ಬಾಜಿನೂ ರೆಡಿ ಆಗ್ತೈತ್ರಿ. ಬೇಕಂದ್ರ ಒಂದ್ ಸ್ವಲ್ಪ ಶೇಂಗಾ ಪೌಡ್ರುನು ಹಾಕೋಬಹುದು ಇದಕ್ಕೆ. ನೋಡ್ರಿ ಈಗ ಇದನ್ನೆಲ್ಲಾ ನೀರ್ ಹೋಗಿಂದ ಇದಾತು. ಇದಕ್ಕ ಒಂದ್ ಸ್ವಲ್ಪ ನಾನು ಶೇಂಗಾ ಪೌಡ್ರ್ ಹಾಕೊಳಕ್ತೇನ್ರಿ. ಉಪ್ಪು ಖಾರ ಶೇಂಗಾ ಪೌಡ್ರ್ ಅಷ್ಟ ಹಾಕೊಳಕ್ತೇನ್ರಿ. ಮತ್ತ ಇದು ಅರಿಶಿನ ಪುಡಿ ಒಂದ್ ಸ್ವಲ್ಪ ಹಾಕೈತಿ. ಕೊತ್ತಂಬರಿ ಸೊಪ್ಪು ಹಾಕೋಬೇಕ್ರಿ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದು ಆಲೂ ಬಾಜಿ ರೆಡಿ ಆತ್ರಿ. ಈಗ ಪೂರಿ ಒಳಗ ಎಲ್ಲಾನು ಒಂದೊಂದ್ ಐಟಮ್ ಅನ್ನ ಮಾಡ್ಕೊಂಡ ಇಟ್ಕೊಳಕ್ತೇನ್ರಿ. ಯಾಕಂದ್ರ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ಕೊಳಕ್ತೈತಲ್ರಿ ಒಂದೊಂದ್ ಐಟಮ ಮಾಡಿ ಇಟ್ಕೊಳಕ್ತೇನೆ. ಈಗ ನೋಡ್ರಿ ಮತ್ತ ಸಾಬುದಾನಿ ತಗೊಂಡನಿ ಪರೋಟಕ್ ಹೇಳಿ ಅದನ್ನ ಮತ್ತೀಗ ಅದನ್ನ ಸಾಬುದಾನಿ ಸಣ್ಣಗ್ ಮಾಡ್ಕೋಬೇಕ್ರಿ. ಮಿಕ್ಸಿ ಜಾರ್ನ ಹಾಕಿ ಸ್ವಲ್ಪ ಬೆಚ್ಚಗ್ ಮಾಡಿದ್ದು ಸಾಬುದಾನಿ ಇರ್ತಾವಲ್ರಿ ಅವನ್ ತಗೋಬೇಕ್ರಿ. ಅಂದ್ರ ಅದು ಹಿಟ್ಟು ಚಂದ ಬರ್ತದ್ರಿ. ಈಗ ನೋಡ್ರಿ ಇದನ್ನು ಸಾನಿಸಿ ತಗೊಂಡ ಇದಕ್ಕೂನು ನಾನು ಪರೋಟಕ್ ಹೇಳಿ ಮಾಡ್ಕೊಳಕತ್ತೇನ್ರಿ. ಈಗ ಇದಕ್ಕ ಒಂದ್ ಆಲೂ ಇರ್ತೈತಲ್ರಿ ಅದನ್ನ ಮತ್ತೆ ಹೆಚ್ಚ ಹಾಕೋಬೇಕ್ರಿ. ಇದಕ್ಕ ಆಲೂ ಎಲ್ಲಾ ಹಿಂಗ್ ಹೆಚ್ಚಿ ಸಣ್ಣಗ್ ಮಾಡಿ ಇದ್ರ ಜೋಡಿ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ.
ಈಗ ನೋಡ್ರಿ ಇದು ಹಿಂಗೆ ಹಿಟ್ಟಿನ ಜೋಡಿ ಅದ ಮಿಕ್ಸ್ ಆತಂದ್ರ ಹಾಲು ಚಂದ ಬರ್ತೈತ್ರಿ ಅದು. ಈಗ ಇದಷ್ಟು ಹಾಕೊಂಡ್ ಬಿಡ್ತೀನಿ. ಆಮೇಲೆ ಉಪ್ಪು ಹಾಕೊಳಕ್ತಾನೆ ರುಚಿಗೆ ತಕ್ಕಷ್ಟು. ಉಪ್ಪು ಅದಕ್ಕೆ ಹಾಕಿ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ. ಸಾಬುದಾನಿ ಹಿಟ್ಟಿಗೆ ಉಪ್ಪ ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿ ಆಗಿಂದ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿರ್ತೀವಲ್ರಿ, ಆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕೊಳಕ್ತಾನ್ರಿ. ಸ್ವಲ್ಪ ಕೊತ್ತಂಬರಿನೂ ಹಾಕೊಳಕ್ತಾನೆ. ಎರಡನ್ನು ಹಾಕೊಂಡ ಮತ್ತೆ ಅದನ್ನ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಆಗಲಿ ಉಪ್ಪಾಗಲಿ ನಿಮ್ಗೆ ಎಷ್ಟು ಬೇಕಷ್ಟು ಅದನ್ನ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೋದ್ರಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ನಾದ್ಕೊಳಕ್ತಾನ್ರಿ. ಅದನ್ನ ಸ್ವಲ್ಪ ನೀರು ಹಾಕ್ಬೇಕ್ರಿ, ಮತ್ತೆ ನಾದ್ಬೇಕು. ಈಗ ನೋಡ್ರಿ ಇದನ್ನ ಚಂದಂಗ ಅದ ಎಲ್ಲ ಮಿಕ್ಸ್ ಆಗೋಂಗ ನಾದ್ಕೋಬೇಕ್ರಿ ಅದನ್ನ. ಈಗ ನಾದಿ ಆಗೈತ್ರಿ. ಇದನ್ನ ಒಂದ್ ಸ್ವಲ್ಪ ನಾನು ಪರೋಟ ಮಾಡ್ತೇನ್ರಿ. ಇದು ಸಾಬುದಾನಿ ಪರೋಟ ರೀ. ನೋಡ್ರಿ ಈಗ ಇದ ಸಾಬುದಾನಿದ ಒಣ ಹಿಟ್ಟಿರ್ತೈತಲ್ರಿ, ಅದನ್ನೇ ಹಚ್ಬೇಕ್ರಿ. ಅಂದ್ರನ ಅದು ಒಣ ಹಿಟ್ಟಿಂದು ಬರ್ತೈತೆ. ಅದು ಸಾಬುದಾನಿದ ಒಣ ಹಿಟ್ಟ ಹಚ್ಚೆ ಈಗ ಇದನ್ನ ತಿಡ್ಕೋಬೇಕ್ರಿ ಚಂದಂಗ. ಇದಕ್ಕೆ ನೀವು ಎಲ್ಲ ಇದು ಹಸಿಮೆಣಸಿಕಾಯಿ ಪೇಸ್ಟ್ ಉಪ್ಪು ಎಲ್ಲ ಹಾಕಿರ್ತೀವಿ. ಇದನ್ನ ಏನ್ ಮಾಡ್ತೀನ್ರಿ ನಾನು ಒಂದ್ ಹಂಚ್ ಕಾಯಕ್ಕಿಟ್ಟ ಅದ್ರೊಳಗ ಬೇಯಿಸ್ಕೋತೇನ್ರಿ ಅದನ್ನ. ನೋಡ್ರಿ ಸಾಬುದಾನಿದು ಇದು ಪರೋಟ ರೀ. ಎಲ್ಲ ಬೇಯಿಸ್ಕೊಳಕ್ತಾನೆ ಚಂದಂಗ. ಇದು ಭಾಳ ಚಂದ ಬರ್ತೈತ್ರಿ ಬೆಂದ. ತಿನ್ನಕ್ಕೂ ಅಷ್ಟ ಟೇಸ್ಟ್ ಆಗಿರ್ತಾವ್ರಿ ಇವು. ನೋಡ್ರಿ ಎಷ್ಟು ಚಂದ ಬಂದೈತಿ ಇದು ಸಾಬುದಾನಿ ಪರೋಟ ರೀ. ಇದನ್ನು ನಾನು ದೇವ್ರಿಗೆ ನೈವೇದ್ಯಕ್ಕೂ ಬರ್ತೈತಿ ಅಂತ ಹೇಳಿ ಮಾಡ್ಕೊಳಕ್ತೇನ್ರಿ. ಈಗ ಸಾಬುದಾನಿದು ಪರೋಟನು ರೆಡಿ ಆಗ್ಯಾವ್ರಿ ಎರಡು. ನೋಡ್ರಿ ಎಷ್ಟ್ ಚಂದ ಬರ್ತಾವ. ಹಿಂಗ್ ಬರ್ಬೇಕ್ರಿ. ಒಂದ್ ಸ್ವಲ್ಪ ಎಣ್ಣೆನ ಹಚ್ಚಿ ಆ ಕಡೆ ಈ ಕಡೆ ಎರಡು ಕಡೆನೂ ಎಣ್ಣೆ ಹಚ್ಚಿ ಅದನ್ನ ಚಂದಂಗ ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ ಒಂದ್ ಕಲರ್ ಬರ್ತೈತಲ್ರಿ, ಆ ಕಲರ್ ಬರ್ತಾನ ಮತ್ತ ಆಮೇಲೆ ಏನ್ ಮಾಡ್ತೀನ್ರಿ, ಇದು ಸಾಬುದಾನಿ ಚೋಡಾದ ಸಾಬುದಾನಿ ತಂದೈತ್ರಿ, ದಪ್ಪಗಿರ್ತಾವ್ರಿ ಸ್ವಲ್ಪ. ಅವನ್ನ ಚೋಡಾ ಸಾಬುದಾನಿ ತಗೊಂಡ ನಾನು ಒಂದ್ ಸ್ವಲ್ಪ ಸಾಬುದಾನಿ ಚೋಡಾ ಮಾಡ್ಕೊಳಕ್ತೇನ್ರಿ. ಇವನ್ ಕರ್ಕೊಳಕ್ತಾನೆ ಸಾಬುದಾನಿ. ನೋಡ್ರಿ ಎಣ್ಣೆ ಒಳಗ ಹಾಕಿ ಇವನ್ನ ಚಟ್ಪಟ್ ಅಂತಿರ್ತಾವಲ್ರಿ, ಅವನ್ನ ಸ್ಟಾಪ್ ಆಗೋ ತನಕನು ಕರಿಬೇಕ್ರಿ ಅದನ್ನ. ಅಂದ್ರ ಅವು ಹೆಚ್ಚ ಹಳ್ಳ ಆಗ್ತಾವ್ರಿ ಸಾಬುದಾನಿ. ಈಗ ನೋಡ್ರಿ ಎಷ್ಟು ಕ್ರಿಸ್ಪಿ ಬಂದವು. ಇವನ್ನೆಲ್ಲಾನು ಚಂದಂಗ ಕರ್ಕೋಬೇಕ್ರಿ ಅವನ್. ಈಗ ಮಸ್ತಂಗ ಸಾಬುದಾನಿನು ಆ ಎಣ್ಣೆ ಒಳಗ್ ಹಾಕಿ ನಾನು ಕರ್ದ ತಕೊಳಕ್ತೇನ್ರಿ. ಒಂದ್ ಪ್ಲೇಟಿಗೆ ಅವನ್ನ ತಕೊಂಡ್ಬಿಡ್ಬೇಕ್ರಿ ಸಾಬುದಾನಿ ಎಲ್ಲ ಕರ್ದಿದ್ದು. ಈಗ ನೋಡ್ರಿ ಅವನ್ನೆಲ್ಲಾನು ಈ ಒಂದ್ ಪ್ಲೇಟಲ್ಲೇ ನಾನು ತಕೊಳಕ್ತೇನ್ರಿ. ಆಮೇಲೆ ಒಂದ್ ಪ್ಯಾನಿಗೆ ನಾನು ಎಣ್ಣೆ ಹಾಕೊಂಡನ್ರಿ. ಈಗ ಶೇಂಗಾ ಹಾಕೋತನ್ರಿ ಅದಕ್ಕೆ ಹಾಕೊಳಕತ್ ಹೇಳಿ. ಶೇಂಗಾ ಹಾಕೋಬೇಕಲ್ರಿ. ಸಾಬುದಾನಿ ಚೂಡಾ ಅಂದ್ರ ಏನು ಮತ್ ಬೇರೆ ಏನು ಹಾಕಲ್ರಿ. ಶೇಂಗಾ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಉಪ್ಪು ಇಷ್ಟ ಹಾಕೊಳಕತ್ತನ್ರಿ. ಈಗ ನೋಡ್ರಿ ಇವನ್ನೆಲ್ಲ ಶೇಂಗಾ ಎಲ್ಲ ಫ್ರೈ ಆಗಿಂದ ಚಂದಂಗೆ ಎಣ್ಣೆ ಒಳಗ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಅವನ್ನ. ಆಗಿಂದ ಹಸಿ ಮೆಣಸಿನ್ಕಾಯಿನೂ ಅದ್ರ ಜೊತೆನ ಹಾಕಿ ಸ್ವಲ್ಪ ತಿರ್ಗಿಸ್ಬೇಕ್ರಿ. ನೋಡ್ರಿ ಈಗ ಹಸಿ ಮೆಣಸಿನ್ಕಾಯಿನೂ ಚಂದಂಗ ಎಣ್ಣೆ ಒಳಗ್ ಫ್ರೈ ಆದ್ರಿ. ಈಗ ನೋಡ್ರಿ ಅದಕ್ಕ ನಾವು ಉಪ್ಪು ಹಾಕೊಂಡ ಇವನ್ನೆಲ್ಲ ಮಿಕ್ಸ್ ಮಾಡ್ಬಿಡ್ಬೇಕ್ರಿ. ಸಾಬುದಾನಿದು ಚೂಡಾನು ರೆಡಿ ಆಗ್ತಾವ್ರಿ. ಈಗ ಸ್ವಲ್ಪ ಉಪ್ಪು ಹಾಕೋತನ್ರಿ. ಇದಕ್ಕ ಕರ್ದಾಗೈತಲ್ರಿ, ಉಪ್ಪು ಹಾಕೊಂಡಿಂದ ಇವನ್ನೆಲ್ಲ ಚೂಡಾಕ ಹಾಕೊಂಡ್ಬಿಡ್ತನ್ರಿ. ಮೆಣಸಿನ್ಕಾಯಿನೂ ಹಾಕೋತ್ನು ಶೇಂಗಾನು ಹಾಕೋತ್ನು. ಈಗ ಇದೊಂದು ಪ್ರಸಾದಕ್ಕ ರೆಡಿ ಆತ್ರಿ. ನೋಡ್ರಿ ಇವೆಲ್ಲಾನು ನಾನು ಪ್ರಸಾದಕ್ಕ ಹಚ್ಕೊಳಕ್ತೇನೆ. ಈಗ ಸಾಬುದಾನಿ ಪುರಿ ಮತ್ತ ಸಾಬುದಾನಿ ಪರೋಟ ರೀ, ಆಲೂ ಪಲ್ಯ ಮತ್ತ ಸಾಬುದಾನಿ ಚೂಡಾ ಎಲ್ಲವನ್ನು ಹಚ್ಚೈತಿ. ಈಗ ಸಾಬುದಾನಿದ ಕಿಚಡಿಯನ್ನು ಹಚ್ಚೈತ್ರಿ. ಕೀರ್ ಮಾಡೈತಿ, ಗೆಣಸಿನ ಕೀರು, ಗೆಣಸಿನ ಪಾಯಸ. ಈಗ ನೋಡ್ರಿ ವಡೆನು ಸಾಬುದಾನಿ ವಡೆ ಅಂತ ಹೇಳಿದ್ನಲ್ರಿ, ಅವನು ನಾನು ಇಲ್ಲೇ ಪ್ರಸಾದಕ್ಕೆ ಅಂತೇಳಿ ಹಚ್ಕೊಳಕ್ತೇನ್ರಿ. ದೇವರ ಪ್ರಸಾದದ ತಾಲಿ ರೆಡಿ ಆಗಾಕತ್ತೈತ್ರಿ. ಈಗ ಪೂರ್ತಿಯಾಗಿ ನೋಡ್ರಿ ಈಗ ಎಲ್ಲಾನು ಹಚ್ಕೊಂಡನಿ. ಮತ್ತೆ ಶೇಂಗಾ ಉಂಡಿನೂ ಮಾಡೇನಲ್ರಿ, ಅವನು ಹಚ್ತೇನ್ರಿ ನಾ. ಈಗ ಇವನ್ನೆಲ್ಲಾನು ಇಟ್ಟನ್ ನೋಡ್ರಿ. ಯಾಕಂದ್ರ ಇವು ವಡೆ ಸಾಬುದಾನಿದ ಮತ್ತ ಇದನ್ನ ಈಗ ಶೇಂಗಾದ ಉಂಡಿನೂ ಮಾಡಿತ್ತಲ್ರ ಅವನು ಇಟ್ಟನ್. ಈಗ ಗೆಣಸಿನ ಕೀರು, ಗೆಣಸಿನ ಪಾಯಸ ಮತ್ತ ಇದು ಕೀರ್ ಸಾಬುದಾನಿ ಕೀರ್ರಿ, ಇವು ಎಲ್ಲಾನು ನಾನು ತಾಲಿ ಈಗ ಪೂರ್ತಿ ರೆಡಿ ಆಗೈತಿ ನೋಡ್ರಿ. ಎಲ್ಲಾನು ಹಚ್ಚೇನಿ ನಾನು. ಶೇಂಗಾ ಉಂಡಿನೂ ಹಚ್ಚೇನಿ, ಮತ್ ಕಿಚಡಿ ಅವೆಲ್ಲ ವಡೆ ಎಲ್ಲಾನು ಹಾಕೈತ್ರಿ. ಪರೋಟನು ಹಾಕೈತಿ, ಪೂರಿ ಹಾಕೈತಿ. ಇವೆಲ್ಲಾನು ಮಾಡಿ ಒಂದ್ ತಾಲಿ ಮಾಡೈತಿ ಈಗ ಪ್ರಸಾದಕ್ಕೆ ಅಂತೇಳಿ. ನೋಡ್ರಿ ಈಗ ಹಣ್ಣಿಂದನು ಒಂದ್ ತಾಲಿ ಮಾಡೈತಿ. ಈಗ ದ್ರಾಕ್ಷಿ ಹಣ್ಣು, ಆರೆಂಜು, ಮತ್ತೀಗ ಇದು
ಈಗ ದ್ರಾಕ್ಷಿನೂ ಹಾಕೈತ್ರಿ ಮತ್ತ ಬಾಳೆಹಣ್ಣು ಇಟ್ಟತಿ ಚಿಕ್ಕು ಹಣ್ಣ್ರಿ. ಈಗ ನಾನು ಖರ್ಜೂರನು ಇಡಾಕ್ತೇನ್ರಿ ಅದ್ರ ಜೊತೆ. ನೋಡ್ರಿ ಖರ್ಜೂರನು ಇದ್ರ ಜೊತೆನ ಇಡಾಕ್ತಾನ ಈಗ. ಮತ್ತ ದಾಳಿಂಬೆ ಇಟ್ಟತ್ರಿ, ಆಪಲ್ ಇಟ್ಟತಿ, ಪಪ್ಪಾಯಿ ಎಲ್ಲವನ್ನು ಇಟ್ಟ ಇದನ್ನು ನಾನು ತಾಲಿ ಮಾಡೈತ್ರಿ.